ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಾಗರ ನಗರಸಭೆಯಲ್ಲಿ ಅಧ್ಯಕ್ಷರ ಅನೌಪಚಾರಿಕ ಸಭೆಗೆ ವಿಪಕ್ಷ ಸದಸ್ಯರಿಬ್ಬರು ಗರಂ. ಪೌರಾಯುಕ್ತರ ಕೊಠಡಿ ಎದುರು ಪ್ರತಿಭಟನೆ. ವಿಪಕ್ಷ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸಭೆ ನಡೆಸಲು ಮಧುಮಾಲತಿ ಜಾಕೀರ್ ಒತ್ತಾಯ. ಕುಡಿಯುವ ನೀರು ಮತ್ತು ಸ್ವಚ್ಛತೆ ಕುರಿತು ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ್ದೇವೆ ಎಂದ ಮೈತ್ರಿ ಪಾಟೀಲ್. ನಡೆದದ್ದು ಅಧಿಕೃತ ಸಭೆಯಲ್ಲ ಎಂದ ಪೌರಾಯುಕ್ತ ನಾಗಪ್ಪ. ಮಹಾಗಣಪತಿ ದೇವಸ್ಥಾನ ರಥೋತ್ಸವ ಅಂಗವಾಗಿ ಸಂಪನ್ನಗೊಂಡ ಗಣಹೋಮ. ಜಾತ್ರೋತ್ಸವ ಯಶಸ್ವಿಯಾಗಿ ನಡೆಯಲು ಎಲ್ಲರ ಸಹಕಾರ ಇದೆ ಎಂದ ಪ್ರಧಾನ ಸಂಚಾಲಕ ಟಿವಿ ಪಾಂಡುರಂಗ. ಈಗ ಸುದ್ದಿಯ ವಿವರ. ವಿಪಕ್ಷವನ್ನು ಕಡೆಗಣಿಸಿ ಆಡಳಿತಾರೂಢ ಬಿಜೆಪಿ ಗುಪ್ತವಾಗಿ ವಿವಿಧ ಸಮಿತಿಗಳನ್ನು ರಚಿಸಿಕೊಂಡು ಅಭಿವೃದ್ಧಿ ಕುರಿತು ಸಭೆ ನಡೆಸುತ್ತಿದೆ ಎಂದು ಆರೋಪಿಸಿ ಶುಕ್ರವಾರ ನಗರಸಭಾ ಸದಸ್ಯರಾದ ಮಧುಮಾಲತಿ ಮತ್ತು ಸೈಯದ್ ಜಾಕೀರ್ ಪೌರಾಯುಕ್ತರ ಕೊಠಡಿ ಎದುರು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸದಸ್ಯೆ ಮಧುಮಾಲತಿ, ಇನ್ನೋರ್ವ ಸದಸ್ಯ ಸೈಯದ್ ಜಾಕೀರ್ ಮಾತನಾಡಿದರು. ನಗರಸಭಾ ಅಧ್ಯಕ್ಷೆ ಮೈತ್ರಿ ಪಾಟೀಲ್, ಪೌರಾಯುಕ್ತ ನಾಗಪ್ಪ ಈ ಕುರಿತು ಪ್ರತಿಕ್ರಿಯೆ ನೀಡಿದರು. ಏನಿಲ್ಲ, ಇವತ್ತು ನಾವು ಇಲ್ಲಿ ನಾಗಪ್ಪ ಸರ್ ಇರ್ತಾರಂತ ಕಮಿಷನರ್ ಚೇಂಬರ್ಗೆ ಬಂದ್ವಿ. ಅಲ್ಲಿ ನಾವು ಹೊರಗಡೆಯಿಂದ ಬರ್ತಾ ಇರ್ಬೇಕಾದ್ರೆ ಮೇಡಮ್ ಅವರೇ ನೀವು ಮೀಟಿಂಗಿಗೆ ಹೋಗಿಲ್ವಾ, ಜಾಕೀರ್ ನೀವು ಮೀಟಿಂಗಿಗೆ ಹೋಗಿಲ್ವಾ ಅಂತ ಜನ ಕೇಳಿದ್ರು. ಏನ್ ಮೀಟಿಂಗ್ ಅನ್ನೋದು ನಮಗೆ ಗೊತ್ತಿರ್ಲಿಲ್ಲ. ಏನ್ ಮೀಟಿಂಗ್ ಅಂತ ಕೇಳಿದಾಗ ಗೊತ್ತಿಲ್ಲ, ಒಟ್ಟು ಮೇಲ್ಗಡೆ ಚೇಂಬರ್ ಅಲ್ಲಿ ಮೀಟಿಂಗ್ ಹಾಲಲ್ಲಿ ಮೀಟಿಂಗ್ ನಡೀತಾ ಇದೆ ಅಂತ ಅಂದ್ರು. ನಾವು ಹೋದ್ವಿ. ಹೋಗಿ ಅಲ್ಲಿ ಕೇಳಿದಾಗ ಅಲ್ಲಿ ಒಂದ್ 5 ಜನ ಸದಸ್ಯರು ಇದ್ರು. ಎಲ್ಲ ಇಂಜಿನಿಯರ್ ಸೆಕ್ಷನ್ ಅವರು ಇದ್ರು, ಹಾಗೂ ಮತ್ತೆ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಇದ್ರು. ಪೌರ ಕಾರ್ಮಿಕರ ನಮ್ಮ ಮೇತ್ರಿ ನಾಗರಾಜಣ್ಣನು ಇದ್ರು. ಅವ್ರಿಗೆ ಯಾಕೆ ಇವ್ರು ಕರೆದಿದಾರೋ ನಮಗ್ ಗೊತ್ತಿಲ್ಲ. ಆದ್ರೆ ನಾವು ನಮ್ಮ ಜಾಕೀರ್ ಕೇಳಿದ್ಕೆ ಇಲ್ಲ, ಇಲ್ಲಿ ಅಧ್ಯಕ್ಷರೇ ಸುಪ್ರೀಮೋ, ಅಧ್ಯಕ್ಷರು ಎಲ್ಲಿ ಕರೆದ್ರು ನಾವು ಹೋಗ್ತೀವಂತ ಇದೇ ಕಮಿಷನರ್ ಹೇಳಿದ್ರು. ಹಾಗಾಗಿ ಅದು ನಮಗೆ ಸಮಂಜಸ ಅನಿಸ್ಲಿಲ್ಲ. ಹಾಗಾಗಿ ನಾವಿಲ್ಲಿ ಬಂದು ಕೂತ್ಕೊಂಡಿದ್ವಿ. ನಮಗೆ ನ್ಯಾಯ ಕೊಡ್ಬೇಕು, ಆ ಸಮಿತಿಗಳನ್ನ ಟೋಟಲಿ ರದ್ದಾಗಬೇಕು. ಸ್ಟ್ಯಾಂಡಿಂಗ್ ಕಮಿಟಿ ಆಗತ್ತಂಗ ಯಾವ ಸಮಿತಿನೂ ಇರಬಾರ್ದು. ಮತ್ ನಾವು 31 ಜನ ಸದಸ್ಯರು, ನಾವು ಸದಸ್ಯರುಗಳಲ್ವಾ, ನಮ್ ಗಮನಕ್ಕೂ ತಂದು ಅವ್ರು ಮೀಟಿಂಗ್ ಮಾಡ್ಬೋದಿತ್ತಲ್ಲ. ಇವ್ರು ಊರಿಂದ ಉದ್ಧಾರ ಮಾಡ್ಬೇಕು, ಊರಿನ ಸ್ವಚ್ಛತೆ ಬಗ್ಗೆ ಮಾತಾಡ್ಬೋದಿತ್ತು. ನಾವು 31 ಜನ ಸದಸ್ಯರ ಎದುರುಗಡೆ ಮಾತಾಡ್ಬೋದಿತ್ತಲ್ವಾ. ಅಧ್ಯಕ್ಷರು ಕರೆದು ಅಧ್ಯಕ್ಷರಂದ್ರು ಇಲ್ಲ, ಇದು ಸ್ವಚ್ಛತೆ ಬಗ್ಗೆ ನಾವು ಕರೆದಿರೋದು ಮೀಟಿಂಗ್ ಅಂತಂದ್ರು. ಇವ್ರ 5 ಜನ ಸದಸ್ಯರು ಇದಾರೆ ಅಂತ ಅಂದ್ಮೇಲೆ ನಾವ್ ಯಾಕೆ ಬೇಕಿತ್ತು ಸರ್? ನಾವು ಸದಸ್ಯರಲ್ವಾ? ಅಧ್ಯಕ್ಷರ ಕಣ್ಣಲ್ಲಿ ನಾವು ಸದಸ್ಯರ ಕಾಣ್ತಾ ಇದ್ವಿ ಇಲ್ವಾ? ಅಧ್ಯಕ್ಷರು ಅದಕ್ಕೆ ಉತ್ತರ ಕೊಡ್ಬೇಕು, ಆಯ್ತಾ? ಕಮಿಷನ್ ಅವರು ಹಿಂಗಂದ್ರ ಅಷ್ಟೇ. ಏನಂದ್ರೆ ಇಲ್ಲ, ನಾವು ಅಧ್ಯಕ್ಷ ಸುಪ್ರೀಮೋ, ಅವ್ರು ಎಲ್ಲಿ ಕರೆದ್ರು ನಾವು ಹೋಗ್ತೀವಿ ಅಂತ ಕಮಿಷನರ್ ಹೇಳಿದ್ದು ಹೌದು. ಹಾಗಾಗಿ ನಡೆದಂತ ಸ್ಟ್ಯಾಂಡಿಂಗ್ ಕಮಿಟಿ ಮಾಡಬೇಕಂತ ಒಂದು ಮೀಟಿಂಗ್ ಕರೆದಿದ್ರು. ಆ ದಿವಸ ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರು ಸದಸ್ಯರ ಆಯ್ಕೆಯಲ್ಲಿ ಅದು ಗೊಂದಲ ಆಗಿ ಡಿಸಿ ಅವ್ರ ಹೋಗಿದೆ. ಅದು ರದ್ದಾಗಿದೆ. ರದ್ದಾದ್ಮೇಲೆ ಇವರು ಅನೈತಿಕವಾಗಿ ಒಂದು ಸಮಿತಿಗಳನ್ನು ರಚನೆ ಮಾಡ್ಕೊಂಡಿದ್ದಾರೆ. ಈ ಬಿಜೆಪಿಯವರು ಒಂದು ಸಮಿತಿ ಅಂದ್ರೆ ಅದಕ್ಕೆ ಒಂದು ಆರೋಗ್ಯ ಸಮಿತಿ ಅಂತೆ, ಒಂದು ಕಾಮಗಾರಿ ಸಮಿತಿ ಅಂತ ಹೇಳ್ಕೊಂಡು ಮಾಡ್ಕೊಂಡು ಅದಕ್ಕೆ ಕುಮ್ಮಕ್ಕು ನಮ್ಮ ನಾಗಪ್ಪ ಅವರು ಆಯುಕ್ತರು. ಅದು ಯಾವ ರೀತಿ ಸಮಿತಿ ಮಾಡ್ತಾರೋ, ಅದು ಯಾವ ಆಕ್ಟ್ ಇದೆ ಅಂತ ದಯವಿಟ್ಟು ನಾಗಪ್ಪ ಅವ್ರು ಬಂದು ಹೇಳ್ಬೇಕು, ಆಯ್ತಾ? ಯಾವುದೇ ಕಾರಣಕ್ಕೂ ಅದನ್ನ ಮಾಡೋದು ತಪ್ಪು. ಯಾವುದೇ ಸಮಿತಿ ಮಾಡಂಗಿಲ್ಲ. ಸ್ಟ್ಯಾಂಡಿಂಗ್ ಕಮಿಟಿ ಇಲ್ಲ ಅಂತ ಅದಕ್ಕೋಸ್ಕರ ಒಂದು 4-5 ಜನರನ್ನ ಸೇರಿಸ್ಕೊಂಡು ಸಮಿತಿ ಮಾಡಿ ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಹಾಲಾಗಿ ನಾಗಪ್ಪ ಅವರು ಕೇಳಿದ್ರೆ ಅಧ್ಯಕ್ಷರು ಕರೆದ ಹೇಳ್ಬೇಕಾದ್ರೆ ಹೋಗ್ಬೋದು ನಾನು ಅಂತ ಹೇಳ್ತಾರೆ ನಾಗಪ್ಪ ಅವರು. ಹೆಲ್ತ್ ಇನ್ಸ್ಪೆಕ್ಟರ್ ಇದ್ದಾರೆ, ಇಂಜಿನಿಯರ್ ಸೆಕ್ಷನ್ ಇದ್ದಾರೆ, ಯಾಕೆ ಬೇರೆ ಸದಸ್ಯರು ಇಲ್ವಾ? ಆಯ್ತು, ಊರಿನ ಅಭಿವೃದ್ಧಿ ಬಗ್ಗೆ ಅಷ್ಟು ಚಿಂತನೆ ಇದ್ರೆ ಎಲ್ಲ 31 ನಗರಸಭಾ ಸದಸ್ಯರ ಕರೆದು ಮಾತಾಡಲಿ ಅವರು. ಇವ್ರು ಮಾತ್ರ 4-5 ಜನ ಮಾತಾಡಿರೋದ ಇವರು ಊರು ಉದ್ಧಾರ ಮಾಡಕ್ಕೆ. ಬೇರೆಯವ್ರು ಯಾರು ಊರು ಉದ್ಧಾರ ಮಾಡೋರು ಯಾರು ಇಲ್ವಾ? ಸಾಗರದಲ್ಲಿ 31 ಜನ ನಗರಸಭಾ ಜನಪ್ರತಿನಿಧಿಗಳು ಯಾರು ಇಲ್ವಾ? ಇವರೇ ಒಂದು 8 ಜನ ಕುತ್ಕೊಂಡು ಸಮಿತಿ ಮಾಡ್ತಾರೆ. ಸಮಿತಿ ಮಾಡಿ ಮೀಟಿಂಗ್ ನಡೆಸ್ತಾರೆ. ಹೆಲ್ತ್ ಡಿಪಾರ್ಟ್ಮೆಂಟ್ ಅಷ್ಟು ಅಧಿಕಾರಿಗಳು ಕೂರಿಸ್ಕೊಂಡಾರೆ. ಪ್ರತಿಭಟನೆ ಮಾಡಿದಾರಲ್ಲ, ಏನು ವಿಚಾರ ಅದು ಸರ್? ಏನು ಅಂತ ನನಗೆ ಗೊತ್ತಿಲ್ಲ ಸರ್. ಹೊರಗಡೆ ನಾನು ಏನು ಮಾಡಿದೆ, ಇವತ್ತು ಊರಿನ ಒಂದು ಸ್ವಚ್ಛತೆಗೋಸ್ಕರ ಜನನ ತಗೋಬೇಕು, ಹೆಚ್ಚಿಗೆ ಜನ ತಗೋಬೇಕು, ನೀವು 31 ವಾರ್ಡನ್ನು ಕ್ಲೀನ್ ಮಾಡಿಸ್ಬೇಕು ಅಂತ ಹೇಳಿ ಅಧಿಕಾರಿಗಳು, ಅಂದರೆ ಸ್ವಚ್ಛತೆಗೆ ಸಂಬಂಧಪಟ್ಟವರು, ಮತ್ತು ಬೇಸಿಗೆ ಇರೋದ್ರಿಂದ ಈಗ ನೀರಿನ ಪ್ರಾಬ್ಲಮ್ ತುಂಬ ಆಗ್ತಾ ಇದೆ. ಆಗ್ತಿರೋದಕ್ಕೆ ಹೆಚ್ಚಿನ ಟ್ಯಾಂಕರ್ ತಗೋಬೇಕು, ಅಲ್ಲಲ್ಲಿ ಪೈಪ್ಗಳು ಒಡೆದೋಗಿದೆ ಅಂತೆ ದಿನನಿತ್ಯ ನನಗೆ ಫೋನ್ಗಳು, ನೀರು ಬರ್ತಾ ಇಲ್ಲ ಅಂತ. ಅದಕ್ಕೋಸ್ಕರ ಹೆಚ್ಚಿನ ಟ್ಯಾಂಕರ್ಗಳನ್ನು ತಗೋಬೇಕು ಅಂತ ಹೇಳಿ
ವಾಟರ್ ಸಪ್ಲೈ ಅವ್ರಿಗೆ ಮತ್ತು ಈ ನಗರೋತ್ಥಾನ ಕೆಲಸ ಎಲ್ಲ ಕಡೆ ಜಲ್ಲಿಯನ್ನು ಬಿಜಾವಣೆ ಮಾಡಿದ್ದಾರೆ. ಅದು ಸಾರ್ವಜನಿಕರು ನಮಗೆ ಫೋನ್ ಮಾಡ್ತಾ ಇದ್ದಾರೆ, ಇಲ್ಲ ಆಗಿಲ್ಲ ಈ ರೀತಿ. ಅದಕ್ಕೋಸ್ಕರ ನಗರೋತ್ಥಾನ ಕೆಲಸನೂ ಮಳೆ ಒಳಗಡೆ ಆಗಬೇಕು. ಈ ಸ್ವಚ್ಛತೆ ಮಳೆ ಒಳಗಡೆನೇ ಆಗಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಅಂದರೆ 31 ವಾರ್ಡನ್ನು ಮಳೆ ಒಳಗಡೆ ಸ್ವಚ್ಛ ಮಾಡಿಕೊಂಡ್ರೆ ಆಮೇಲೆ ಮಳೆಯಲ್ಲಿ ಕೊಚ್ಕೊಂಡು ಹೋಗುತ್ತೆ, ಏನೋ ಆಗುತ್ತೆ. ಈ ಫಸ್ಟು ಊರನ್ನ ಸ್ವಚ್ಛ ಮಾಡಬೇಕು ಅನ್ನೋದು ನನ್ನ ಕಾನ್ಸೆಪ್ಟ್ ಸರ್. ಹಾಗಾಗಿ ನಾನು ಸ್ವಚ್ಛತೆಗೋಸ್ಕರ, ಊರಿಗೆ ಕುಡಿಯೋ ನೀರು ಕೊಡೋಕ್ಕೋಸ್ಕರ, ಬೇಸಿಗೆ ಇರೋದ್ರಿಂದ ತುಂಬ ತೊಂದರೆ ಆಗ್ತಾರಿಂದ ಕುಡಿಯೋ ನೀರು, ಸ್ವಚ್ಛತೆ ಮತ್ತು ಕಾಮಗಾರಿಗಳ ಬಗ್ಗೆ ಚರ್ಚೆ ಮಾಡಿದೆ. ಅಷ್ಟೇ ಬಿಟ್ಟರೆ ಯಾವುದೇ ರೀತಿಯಾದಂತಹ ಎಲ್ರಿಗೂ ಕರೆದು ನಾನು ಸಾಮಾನ್ಯ ಸಭೆ ಈ ರೀತಿಯಲ್ಲಿ ಸಭೆ ಮಾಡಿಲ್ಲ. ಅಲ್ಲಿ ಕೆಳಗಡೆ ಅಂದರೆ ಸಾರ್ವಜನಿಕರು ಬರ್ತಾ ಇರ್ತಿದ್ರು, ಅವ್ರನ್ನ ಮತ್ತೆ ಹೋಗಿ ಕಳ್ಸೋಕ್ಕಾಗಲ್ಲ. ಹಾಗಾಗಿ ನಮ್ಮ ಒಂದು ಸಮಿತಿಯಲ್ಲಿ ಒಂದು ಸಭೆ ಮಾಡಿಕೊಂಡು ಎಲ್ಲರ ಜೊತೆ ನಾನು ಚರ್ಚೆಯನ್ನು ಮಾಡ್ತಾ ಇದ್ದೆ ಅಧಿಕಾರಿಗಳ ಹತ್ರ ಈ ವಿಷಯ. ಈಗ ನಮ್ಮ ನಗರಸಭೆಯ ಅಧ್ಯಕ್ಷರು ಮೇಡಮ್ ಮೈತ್ರಿ ವೀರೇಂದ್ರ ಪಾಟೀಲ್ ಅವರು ಇವತ್ತು ನಮ್ಮ ಮೇಲ್ಗಡೆ ಮೀಟಿಂಗ್ ಹಾಲ್ ಅಂದರೆ ಮೀಟಿಂಗ್ ಪೊಸಿಷನಲ್ಲ, ಒಂದು ಸ್ವಚ್ಛತೆ, ನೈರ್ಮಲ್ಯ ಮತ್ತು ಈ ಕಾಮಗಾರಿಗಳ ಪ್ರಗತಿ ವಿಚಾರದಲ್ಲಿ ಒಂದು ಚರ್ಚೆ ಮಾಡಬೇಕು. ಅಧಿಕಾರಿಗಳನ್ನು ನೀವು ಬನ್ನಿ, ಅಧಿಕಾರಿಗಳನ್ನು ಕಳಿಸಿ ಅಂತ ಹೇಳಿದರು. ನಾವು ಎಲ್ಲ ಅಧಿಕಾರಿಗಳನ್ನು ಸಭೆ ನಡೀತಾ ಇರಬೇಕಾದ್ರೆ ಅದೇ ನಮ್ಮ ಜಾಕೀರ್ ಆಗಲಿ, ಉಮೇಶ್ ಅಣ್ಣ ಮತ್ತು ನಮ್ಮ ಮಧುಮಾಲತಿ ಮೇಡಮ್ ಅವರು ಬಂದ್ಬಿಟ್ಟು ಒಂದು ಆಕ್ಷೇಪವನ್ನು ಮಾಡಿದರು ಅಧ್ಯಕ್ಷರೆದುರಿಗೆ. ಏನಂತ ಅಂದರೆ, ಇಂಥ ಒಂದು ನೀವು ಪ್ರಮುಖವಾಗಿ ಗಂಭೀರವಾದ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಿ. ಆದರೆ ಮೊದಲೇ ಹೇಳ್ತೀನಿ, ನನಗೆ ಎಜೆ ಕಮಿಷನರ್ ಆಗಿ ನಮಗೆ 36 ಜನ ಸದಸ್ಯರು ಬಿಟ್ಟರೆ ನಮಗೆ ಪಾರ್ಟಿ ಪಕ್ಷ ಚಿಹ್ನೆ ಅನ್ನೋದು ಇರೋದಿಲ್ಲ. ಆದರೆ ಅಲ್ಲಿ ಕಂಡು ಬಂತ ಮೀಟಿಂಗ್ ಹಾಲಲ್ಲಿ ಜಾಕೀರ್ ಅವರು ಏನು ಹೇಳಿದ್ರು ಅಂದರೆ ಅವರ ಏನು ಅಧ್ಯಕ್ಷರು ಮತ್ತು ಅವರ ಕಡೆಯ ಸದಸ್ಯರು 4-5 ಜನ ಅವರು ಮಾತ್ರ ಇದ್ದರು. ಅವರು ಪ್ರಶ್ನೆ ಮಾಡಿದ್ರು, ಯಾಕೆ ನಮ್ಮನ್ನೆಲ್ಲ ಯಾಕೆ ಕರೆದಿಲ್ಲ, ಹಾಗೆ ನೀವು ಇದನ್ನು ಸಮಿತಿ ಮಾಡ್ಕೊಂಡಿದ್ದೀರಿ ಅಂತ ಹೇಳಿದರು. ಅವರು ಸಮಿತಿ ಮಾಡಿರೋದು ನನ್ನ ಗಮನಕ್ಕೆ ಬಂದಿಲ್ಲ. ಗಮನಕ್ಕೆ ಬಂದಿರಲೂಬಹುದು, ಆದರೆ ಅದು ಅಧ್ಯಕ್ಷರ ಒಂದು ಅಧಿಕಾರ ಅಲ್ಲ, ಅದು ಒಂದು ವಿವೇಚನೆ. ಅಂದರೆ ಒಬ್ಬರೇ ಎಲ್ಲದನ್ನು ನೋಡೋಕ್ಕಾಗಲ್ಲ ಅಂತೇಳಿ ಒಂದಿಷ್ಟು ಜನರಿಗೆ ನೀವು ಇದನ್ನ ನೋಡಿ ನಂಗೆ ರಿಪೋರ್ಟ್ ಮಾಡಿರಿ ಅಂತೇಳಿ ಅವರು ಮಾಡಿದ್ದಾರೆ. ಹಾಗಂತೇಳಿ ಅಲ್ಲಿ ನಡೀತಕ್ಕಂಥ ಯಾವುದೇ ತೀರ್ಮಾನಗಳು ರೆಕಾರ್ಡ್ ಆಗೋದಿಲ್ಲ ಅಥವಾ ಅದೊಂದು ನಿರ್ಣಯ ಆಗೋದಿಲ್ಲ. ಆದರೂ ಸಹ ಏನು ವಿರೋಧ ಪಕ್ಷ ಅಂತ ಗುರುತಿಸ್ಕೊಂಡಿರ್ತಕ್ಕಂಥ ಏನು ನಮ್ಮ ಸದಸ್ಯರಿದ್ದಾರೆ, ಅವ್ರ ಹೇಳಿಕೆ ಅಥವಾ ಅವರ ಆಕ್ಷೇಪಣೆನ ನಾನು ಅಲ್ಲಗಳೆಯಕ್ಕೂ ನಾನು ತಯಾರಿರೋದಿಲ್ಲ. ಯಾಕಂದರೆ ಎಲ್ಲೋ ಒಂದು ಕಡೆ ಅವರಿಗೆ ನಮ್ಮನ್ನು ಬಿಟ್ಟು ಏನಂದರೆ ಒಂದು ಚುನಾವಣೆ ಬಂದಾಗ ಪರ ವಿರೋಧ ಮತ್ತು ಇದು ಇರುತ್ತೆ ಬಿಟ್ಟರೆ, ಆಮೇಲೆ 31 ಜನ ಪ್ಲಸ್ 5 ಜನ ಸೇರಿ ಆಡಳಿತ ಇಲ್ಲಿವರೆಗೂ ಬಂದಿರೋದು. ಹಾಗಾಗಿ ಅವರಿಗೆ ಆ ಭಾವನೆ ಬಂದಿರೋದ್ರಲ್ಲಿ ತಪ್ಪಿಲ್ಲ. ಯಾಕಂದರೆ ನಮ್ಮನ್ನು ಬಿಟ್ಟು ಎಲ್ಲ ಅಧಿಕಾರಿಗಳು ಒಂದು ಸಭೆ ಮಾಡ್ತಾ ಇದ್ದಾರೆ ಅಂದರೆ ಅಧ್ಯಕ್ಷರ ಆದೇಶಕ್ಕೆ ತುಂಬ ಬೆಲೆ ಇರ್ತದೆ. ಅವ್ರೇನು ತಿಳ್ಕೊಂಡಿದ್ದು, ನಮ್ಮ ವಾರ್ಡ್ಗಳಲ್ಲಿ ಕಾಮಗಾರಿಗಳನ್ನು ಅಂದರೆ ಅವರು ಹೇಳಿದ ವಾರ್ಡಲ್ಲಿ, ಅಧ್ಯಕ್ಷರು ಹೇಳಿದ ವಾರ್ಡ್ಗಳಲ್ಲಿ ಮಾತ್ರ ಕಾಮಗಾರಿ ಆಗಬೇಕು, ಇಲ್ಲಿ ಇವ್ರದ್ದು ಆಮೇಲೆ ಮಾಡಿ ಅಂತ ಹೇಳದಿರ ಅನ್ನೋದು ಅವರ ಒಂದು ಭಾವನೆ. ಅವರು ನಮ್ಮ ಹತ್ರ ವ್ಯಕ್ತಪಡಿಸಿದ್ದಾರೆ. ಅಂದರೆ ನಮ್ಮದು ಕೆಲಸ ಎಲ್ಲ ನಿಲ್ಲಿಸಬೇಕು ಆ ಥರದ್ದು ಅಂತೇಳಿ. ಆ ಥರದ್ದು ಯಾವುದೂ ಅವರು ಇಲ್ಲಿವರೆಗೂ ಅಧ್ಯಕ್ಷರು ಆ ಥರದ ನಿರ್ದೇಶನವನ್ನು ಕೊಟ್ಟಿಲ್ಲ, ಆ ಥರ ತೀರ್ಮಾನವನ್ನು ಮಾಡಿಲ್ಲ. ಆಮೇಲೆ ಈಗ ಅವರಿಗೆ ಹೇಳಿದ್ದೀನಿ, ನಾನು ಜಾಕೀರ್ ಅವ್ರಿಗೆ ಹೇಳಿದ್ದೀನಿ. ಆ ಥರ ಈಗ ನನಗಾಗಲಿ ಅಧ್ಯಕ್ಷರಿಗಾಗಲಿ 36 ಜನ ಸದಸ್ಯ ಒಳಗೊಂಡ ಆಫೀಸ್ ಆಫ್ ದಿ ಮುನ್ಸಿಪಲ್ ಕೌನ್ಸಿಲ್ ಇದು. ಇದರಲ್ಲಿ ಮುನ್ಸಿಪಲ್ ಆಫೀಸ್ ಆಫ್ ದಿ ಮುನ್ಸಿಪಲ್ ಕಮಿಷನರ್ ಅಲ್ಲ ಇದು 31 ಜನ ಪ್ಲಸ್ 5 ಜನರ ಕಚೇರಿ ಇದೆ. ಹಾಗಾಗಿ ಆ ಥರದ್ದೇನು ನೀವು ವ್ಯಕ್ತ ಮಾಡಬೇಡಿ. ಅಧ್ಯಕ್ಷರ ಹತ್ರ ಮಾತಾಡಿ, ಏನು ಒಂದೊಂದು ವಿಷಯಕ್ಕೆ ಚರ್ಚೆ ಮಾಡಬೇಕು ಪ್ರತಿನಿತ್ಯ ಅದನ್ನ. ಈಗ ಕುಡಿಯೋ ನೀರು ಬೇಸಿಗೆಯಲ್ಲಿದೆ, ಎಲ್ಲಿ ಬಂತು. ಸಾಗರದ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ಶುಕ್ರವಾರ ಶ್ರೀ ಗಣಪತಿ ರಥೋತ್ಸವದ ಅಂಗವಾಗಿ ಸಾರ್ವತ್ರಿಕ ಗಣಹೋಮ ನಡೆಯಿತು. ದೇವಸ್ಥಾನದ ಪ್ರಧಾನ ಅರ್ಚಕರಾದ ವಿದ್ವಾನ್ ಜಗದೀಶ್ ಭಟ್ ಅವರ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಿತು. ಜಾತ್ರೋತ್ಸವ ಸಮಿತಿ ಪ್ರಧಾನ ಸಂಚಾಲಕ ಟಿವಿ ಪಾಂಡುರಂಗ ಮುಂದಾಳತ್ವದಲ್ಲಿ ಪೂಜಾ ಕಾರ್ಯಕ್ರಮ ನಡೆದು ವಿವಿಧ ಸಮಿತಿಯ ಐವಿ ಹೆಗಡೆ, ಜಯರಾಮ್, ಅರವಿಂದ್ ರಾಯ್ಕರ್, ಪಿಎಚ್ ಲಿಂಗರಾಜ್, ದೇವಸ್ಥಾನ ಕಾರ್ಯನಿರ್ವಹಣಾಧಿಕಾರಿ ಪ್ರಮೀಳಾ ಕುಮಾರಿ ಇನ್ನಿತರರು ಹಾಜರಿದ್ದರು. ನಂತರ ಸಾಮೂಹಿಕ ಅನ್ನ ಸಂತರ್ಪಣೆ ನಡೆಯಿತು. ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ನಗರಸಭಾಧ್ಯಕ್ಷೆ ಮೈತ್ರಿ ಪಾಟೀಲ್, ಉಪಾಧ್ಯಕ್ಷೆ ಸವಿತಾ ವಾಸು ಇನ್ನಿತರರು ಹಾಜರಿದ್ದರು.
ಈ ಸಂದರ್ಭದಲ್ಲಿ ಜಾತ್ರೋತ್ಸವ ಸಮಿತಿ ಪ್ರಧಾನ ಸಂಚಾಲಕ ಟಿವಿ ಪಾಂಡುರಂಗ ಮಾತನಾಡಿದರು. ಈ ದಿನ ಅಂದರೆ 4ನೇ ತಾರೀಕು ಈ ದಿನ ಸಾರ್ವಜನಿಕ ಗಣಹೋಮ ಇದೆ. ಗಣಹೋಮ ಸಾಂಗವಾಗಿ ನಡೆದಿದೆ. ನಾವು ಗಣಪತಿ ರಥೋತ್ಸವ ಸಾಂಗವಾಗಿ ನಡೆದಿದೆ. 6 ದಿನಗಳ ಕಾಲ ಅನ್ನ ಸಂತರ್ಪಣೆ ಇರ್ತದೆ. ಇನ್ನೂ 3 ದಿನ ಅನ್ನ ಸಂತರ್ಪಣೆ ಇರ್ತದೆ. ಎಲ್ಲವೂ ಸಾಂಗವಾಗಿ ನಡೆದಿದೆ. ಎಲ್ಲ ಭಕ್ತರ ಮಹಾಶಯರಿಂದ ಜಾತ್ರೆ ಭಾಳ ಅದ್ದೂರಿಯಾಗಿ ನಡೆದಿದೆ ಅಂತ ಅನ್ನ ಸಂತರ್ಪಣೆಗೆ ಸಹಕರಿಸಿದ ದಾನಿಗಳು ಎಲ್ಲ ದಾನಿಗಳು ಎಲ್ಲ ಥರದ ದಾನಿಗಳು ಪ್ರತ್ಯಕ್ಷವಾಗಿ ಈ ಜಾತ್ರೆಗೆ ಎಲ್ಲ ಸಹಕರಿಸಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳು. ಹಾಗೂ ಸಮಿತಿಯ ಪ್ರಧಾನ ಸಂಚಾಲಕ ನಾನಾಗಿದ್ದೀನಿ. ನಮ್ಮ ಸಂಚಾಲಕರೆಲ್ಲರೂ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಎಲ್ಲರೂ ಒಳ್ಳೆ ರೀತಿ ಸತತ 4 ದಿನ ನಂದಲ್ಲ ಬೇಡ ಮರಿ ಉಂಟಾದ ಭಕ್ತಾದಿಗಳಿಗೆ ವಿನಂತಿ, ನೀವು ನಿಂತ ಜಾಗದಲ್ಲಿ ಅನ್ನವನ್ನ ಚೆಲ್ತಾ ಇದ್ದಾರೆ ಅಂತ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ದಯಮಾಡಿ ಅನ್ನವನ್ನ ವೇಸ್ಟ್ ಮಾಡಬೇಡಿ. ನೀವು ನಿಂತ ಜಾಗದಲ್ಲಿ ಅನ್ನವನ್ನ ಹೊರಗಡೆ ಬಿಡುವುದಿಲ್ಲ ಅಂತ ಹೇಳಿ ಅಲ್ಲೇ ಅನ್ನವನ್ನ ಅಲ್ಲೇ ಇಳಿಸ್ತಾ ಇದ್ದೀರಾ. ಊಟ ಆದ ಭಕ್ತಾದಿಗಳು ಅಲ್ಲೇ ನಿಂತು ಕಾಲಹರಣ ಮಾಡಿಕೊಡಿ, ಬೇರೆಯವರಿಗೆ ಅವಕಾಶ ಮಾಡಿಕೊಡಿ. ಜನಸಂಖ್ಯೆ ಜಾಸ್ತಿ ಇರುವುದರಿಂದ ಗಣಹೋಮ ಅಂಗವಾಗಿ ಸತತ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಶೇಷವಾಗಿ ಗಣಹೋಮ ಅಂಗವಾಗಿ ಸಾರ್ವಜನಿಕರು ಅನ್ನ ಸಂತರ್ಪಣೆ ಹಮ್ಮಿಕೊಂಡಿದ್ದು ಭಕ್ತಾದಿಗಳು ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸುತ್ತಾ ಇದ್ದಾರೆ. ಯಶಸ್ವಿಯಾಗಿ ನಡೀತದೆ. ಶ್ರೀ ಮಹಾಗಣಪತಿಯ ಅನ್ನದಾನದ ಸಂಪೂರ್ಣ ಸೇವಕರ್ತರಾದ ನಗರಸಭೆ ಸದಸ್ಯರಾದ ಲಿಂಗರಾಜ್ ಮತ್ತು ಸೋದರರು ಸಾಗರ ಹಾಗೂ ಸರ್ಕಾರಿ ಸದಸ್ಯರು ಸೀನಾ ಮೇಸ್ತ್ರಿ ಸಾಗರ. ಕಷ್ಟ ಕಾರ್ಪಣ್ಯವನ್ನು, ದಾರಿದ್ರ್ಯವನ್ನು, ರೋಗ ರುಜಿನಗಳನ್ನು, ಎಲ್ಲರ ಸಮಸ್ತ ವಿಘ್ನಗಳನ್ನು ಕೂಡ ಪರಿಹಾರ ಮಾಡಿ ಎಲ್ಲ ಭಕ್ತರಿಗೆ ಜನಜನಕ ವಸ್ತು ವಾಹನ ಸಕಲ ಸಮೃದ್ಧಿಯನ್ನು ಕೊಟ್ಟು ರಾಜ್ಯದಲ್ಲಿಯೂ ಕೂಡ ಎಲ್ಲ ಭಕ್ತರಿಗೆ ಸಮಾಧಾನವನ್ನು, ಸಂತೋಷವನ್ನು, ನೆಮ್ಮದಿಯನ್ನು ನಮಸ್ಕಾರ. ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.